ರಣಭೀಕರ ಮಳೆಗೆ ಕುಂದಾನಗರಿ ತತ್ತರಿಸಿ ಹೋಗಿದೆ. ಪ್ರವಾಹದಿಂದ ಬೆಳಗಾವಿ ಜನ ತತ್ತರಿಸಿದ್ದಾರೆ. ಇದೀಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುತ್ತಿದ್ದಾರೆ. ಸಂತ್ರಸ್ತರಿಗೆ ಸಿಎಂ ಪರಿಹಾರದ ಅಭಯ ನೀಡುತ್ತಾರಾ? ಈ ಸ್ಟೋರಿ ನೋಡಿ. ಮಹಾಮಳೆಗೆ ಕುಂದಾನಗರಿ ತತ್ತರ. ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಿಎಂ ಭೇಟಿ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕುಂದಾನಗರಿ ಅಕ್ಷರಶಃ ಕಂಗಾಲಾಗಿದೆ. ಬೆಳಗಾವಿ ಜಿಲ್ಲೆಯ ಹಲವು ಭಾಗಗಳು ಪ್ರವಾಹದಿಂದ ತತ್ತರಿಸಿವೆ. ಹೀಗಾಗಿ ಪ್ರವಾಹ ಪೀಡಿತ ಬೆಳಗಾವಿ ಜಿಲ್ಲೆಗಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಘಟಪ್ರಭಾ ಕೃಷ್ಣಾ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡುತ್ತಿದ್ದಾರೆ. ಸಿಎಂಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ಶಾಸಕರು ಸಾಥ್ ನೀಡಲಿದ್ದಾರೆ. ಗೋಕಾಕ್ಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ಬಳಿಕ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದಾರೆ. ಬಳಿಕ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮಕ್ಕೆ ಭೇಟಿ ನೀಡಿ ಮಾಂಜರಿ ಬ್ರಿಡ್ಜ್ ವೀಕ್ಷಿಸಲಿದ್ದಾರೆ. ಪರಿಹಾರದ ಅಭಯ ನೀಡುತ್ತಾರಾ ಸಿಎಂ? ಘಟಪ್ರಭಾ ಕೃಷ್ಣಾ ನದಿ ಪಾತ್ರದ 35ಕ್ಕೂ ಅಧಿಕ ಗ್ರಾಮಗಳಿಗೆ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲಾಡಳಿತ 20,000 ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದ ಬೆಳಗಾವಿಯಲ್ಲಿ 831 ಮನೆಗಳು ಹಾನಿಯಾಗಿವೆ. 50,000 ಹೆಕ್ಟೇರ್ ಕೃಷಿ ಭೂಮಿ ಜಲಾವೃತವಾಗಿ ಬೆಳೆಗಳೆಲ್ಲವೂ ನೀರು ಪಾಲಾಗಿದೆ. ಈ ಹಿಂದೆ ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಬಿಎಸ್ವೈ ಸರ್ಕಾರ ಪ್ಯಾಕೇಜ್ ಘೋಷಿಸಿತ್ತು. ಸಂತ್ರಸ್ತರಿಗೆ ಅನುಕೂಲವಾಗಿದ್ದ ಈ ಪ್ಯಾಕೇಜ್ಗೆ ಸಿದ್ದರಾಮಯ್ಯ ಸರ್ಕಾರ ಕೊಕ್ಕೆ ಹಾಕಿತ್ತು. ಇದೀಗ ನೆರೆ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಲಿದ್ದು ಸಂತ್ರಸ್ತರು ಪರಿಹಾರದ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರೆ. ಪ್ರವಾಹದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಪರಿಹಾರದ ಅಭಯ ನೀಡ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಡಗಿನಲ್ಲಿ 2018ರಲ್ಲಿ ಸಂಭವಿಸಿದ ಭೂಕುಸಿತದ ಮಾದರಿಯಲ್ಲೇ ಈ ಬಾರಿಯೂ ಭೂಕುಸಿತದ ಆತಂಕ ಎದುರಾಗ್ಬಿಟ್ಟಿದೆ. ಹಳೆಯ ಬಿರುಕು ಮೂಡಿದ್ದ ಜಾಗದಲ್ಲಿ ಹೊಸ ಬಿರುಕು ಮೂಡಿದ್ದು ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕೊಡಗಿನಲ್ಲೂ ವಯನಾಡು ಭೀತಿ ಮತ್ತೆ ಮರುಕಳಿಸುತ್ತಾ 2018ರ ಆ ಘಟನೆ. 2018ರಲ್ಲಿ ಬೃಹತ್ ಮಟ್ಟದ ಒಂದು ಭೂಕುಸಿತವಾಗಿತ್ತು. ಇದೇ ಜಾಗದಲ್ಲಿ ಭೂಕುಸಿತವಾಗಿರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಕೊಚ್ಚಿ ಹೋಗಿತ್ತು. ಈಗ ಒಂದು ಮಣ್ಣಿನ ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಆತಂಕ ಇರುವಂಥದ್ದು ಇದು ಏನು ಭೂಕುಸಿತ ಆಗಿದೆ ಅದರ ಪಕ್ಕದಲ್ಲೇ ಭೂಮಿ ಬಿರುಕು ಬಿಟ್ಟಿರುವಂಥದ್ದು. 2 ಅಡಿ ಕೆಳಕ್ಕೆ ಕುಸಿದಿರುವ ರಸ್ತೆ, 100 ಅಡಿ ದೂರದಷ್ಟು ಬಿರುಕು. ಆಗಸ್ಟ್ ತಿಂಗಳು ಕಳೆದರೆ ಸಾಕಪ್ಪ ಎನ್ನುವ ಜನತೆ. ಎಸ್, ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ 2ನೇ ಮೊಣ್ಣಂಗೇರಿ ಗ್ರಾಮ. ಮಂಜಿನ ನಗರಿ ಕೊಡಗಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನದಿ, ಹೊಳೆ, ಹಳ್ಳ ಕೊಳ್ಳಗಳೆಲ್ಲ ಮೈದುಂಬಿಕೊಂಡಿದೆ. ಮಳೆಯನ್ನ ಸಂಭ್ರಮಿಸುತ್ತಲೇ ಬದುಕಿದ್ದ ಗುಡ್ಡಗಳ ಸೆರಗಿನ ಜನರ ಎದೆ ಮಾತ್ರ ಕಂಪಿಸತೊಡಗಿದೆ. ಎರಡನೇ ಮೊಣ್ಣಂಗೇರಿ ಗ್ರಾಮದಲ್ಲಿ 2018ರಲ್ಲಿ ಜಲಸ್ಫೋಟವಾಗಿ ದೊಡ್ಡ ಮಟ್ಟದ ಗುಡ್ಡ ಕುಸಿತವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಗ್ರಾಮಕ್ಕೆ ಹೋಗಲು ಮಣ್ಣಿನ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. 5 ವರ್ಷದ ಹಿಂದೆಯೂ ಇದೇ ಜಾಗದಲ್ಲಿ ಭೂಮಿ ಬಿರುಕು ಬಿಟ್ಟಿತ್ತು. ಇದೀಗ ಅದೇ ಜಾಗದಲ್ಲಿ ಮತ್ತೆ ಬಿರುಕು ಕಾಣಿಸಿಕೊಂಡಿದೆ. ಅಂದ್ರೆ ಮಳೆಗಾಲದಲ್ಲಿ ಇದೇ ರೀತಿ ಬಿರುಕು ಬಿಡ್ತಿದೆ ಸರ್. ನಮಗೆ ವಾಹನವನ್ನು ಹೋಗ್ಲಿಕ್ಕಾಗಲ್ಲ ಸರ್, ಕಷ್ಟ ಆಗ್ತಿದೆ. ಮಳೆಗಾಲ ವರ್ಷ ಇದೇ ರೀತಿ ಆಗ್ತಾ ಉಂಟು. ಆಗ್ಬೋದು ಅಂತ ಅನಿಸ್ತಿದೆ ಸರ್. ಈಗ ಅದೇ ರೀತಿ ಆಗುವ ಚಾನ್ಸಸ್ ಇದೆ. ಈ ಥರ ಜೋರು ಮಳೆ ಬಂದಾಗ ಆಗ್ಬೋದು ಅಂತ ಅನಿಸ್ತಿದೆ ಸರ್. ಅಂದರೆ ಈ ಥರ ಮಳೆಗಾಲ ಜಾಸ್ತಿ ಆದಾಗ ಭಯ ಆಗುತ್ತೆ. ಆ ಥರ ಪ್ರಾಬ್ಲಮ್ ಇದೆ ಸರ್. ಆಗಸ್ಟ್ ಬಂದಾಗ ಭಯ, ವರ್ಷ ಭಯನೇ ಸರ್. ಇನ್ನು ಆಗಸ್ಟ್ ತಿಂಗಳ ಮಳೆ ಎಂದರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಭಯ ಮೂಡಿಸುತ್ತಿದೆ. ಕಾರಣ 2018ರಿಂದ 3 ವರ್ಷ ಸತತವಾಗಿ ಆಗಸ್ಟ್ ತಿಂಗಳಲ್ಲಿ ಭೂಕುಸಿತವಾಗಿತ್ತು. ಇದೀಗ ವಯನಾಡುವಿನಲ್ಲಿ 2018ರಲ್ಲಿ ಭೂಕುಸಿತವಾದ ಜಾಗದ ಸಮೀಪದಲ್ಲಿಯೇ ಮತ್ತೆ ಜಲಸ್ಫೋಟವಾಗಿದೆ.
ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅಮಾವಾಸ್ಯೆ ಬಂದ್ರೆ ಸಾಕು ಜನರು ಪುಣ್ಯ ಸ್ನಾನ ಅಂತ ನದಿಗಿಳಿತಾರೆ. ಅದರಲ್ಲೂ ರವಿವಾರ ಅಮಾವಾಸ್ಯೆ ಬಂದ್ರೆ ಸಾಕು ಉತ್ತರ ಕರ್ನಾಟಕ ಜನರಿಗೆ ಹಬ್ಬವಿದ್ದಂತೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರು ಜನ ನದಿಗಿಳಿದು ಹುಚ್ಚಾಟ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹರಿಯುವ ನದಿಯಲ್ಲಿ ಹುಚ್ಚಾಟ, ಜೀವ ಭಯವಿಲ್ಲದೆ ನದಿಯಲ್ಲಿ ಸ್ನಾನ. ಪಶ್ಚಿಮ ಘಟ್ಟಗಳಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ನದಿಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸುತ್ತಿದ್ದಾರೆ. ಮಹಿಳೆಯರು, ಯುವಕರು ಜೀವನವನ್ನು ಲೆಕ್ಕಿಸದೆ ಅಪಾಯದ ನದಿಯಲ್ಲಿ ಸ್ನಾನ ಮಾಡುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲಗೂರು ಗ್ರಾಮದಲ್ಲಿ. ಈಗ ಮೈತುಂಬಿ ನದಿ ಹರಿತಾ ಇದೆ. ಅದರ ಸಲುವಾಗಿ ಯಾವ ಸಣ್ಣ ಮಕ್ಕಳು ಕೂಡ ಅಥವಾ ಹೆಣ್ಮಕ್ಕಳು ಅಥವಾ ಈಜು ಬರಲಾರ್ದವರು ಈಜು ಬಂದರೂ ಕೂಡ ಹರ್ಕೊಂಡು ಕೊಚ್ಕೊಂಡು ಹೋಗ್ತೀರಿ. ಇಲ್ಲಿ 1-2 ಕಿಲೋಮೀಟರ್ 3 ಕಿಲೋಮೀಟರ್ ಗಡ್ಲ ಹೋಗ್ತೀರಿ. ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ನೇರವಾಗಿ ಯಲಗೂರು ಗ್ರಾಮದಲ್ಲಿರುವ ಆಂಜನೇಯನ ದರ್ಶನಕ್ಕೆ ಜನರು ಹೋಗ್ತಾರೆ. ದೇವಸ್ಥಾನದಲ್ಲಿ ಪೊಲೀಸ್ ಭದ್ರತೆಯನ್ನ ನೀಡಲಾಗಿತ್ತು. ಆದರೆ ನದಿಯ ಪಾತ್ರದಲ್ಲಿ ಮಾತ್ರ ಯಾವುದೇ ಭದ್ರತೆ ಇಲ್ಲ. ಪೊಲೀಸ್ ಭದ್ರತೆ ಇಲ್ಲದ ಕಾರಣ ಸಾವಿರಾರು ಜನ ಅಪಾಯದಲ್ಲೇ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಶ್ರಾವಣ ತಿಂಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಇನ್ನಾದರೂ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಭದ್ರತೆ ಒದಗಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಅರುಣ್ ಹಿಪ್ಪರಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬೆಂಗಳೂರಿನಲ್ಲಿ ನಡೆದಿದ್ದ ಅದೊಂದು ಭೀಕರ ಕೊಲೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆದರೆ ಹತ್ಯೆಗೆ ಹಂತಕ ಸಂಚು ರೂಪಿಸಿದ್ದ ಹೇಗೆ, ಕೊಲೆಗೆ ಕಾರಣವೇನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕೋರಮಂಗಲ ಪಿಜಿಯಲ್ಲಿ ಯುವತಿ ಕೊಲೆ ಪ್ರಕರಣ. ಕ್ಷುಲ್ಲಕ ಕಾರಣಕ್ಕೆ ಭೀಕರವಾಗಿ ಕೊಂದಿದ್ದ ಹಂತಕ. ಜುಲೈ 23ರಂದು ಸಿಲಿಕಾನ್ ಸಿಟಿ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಕೋರಮಂಗಲದಲ್ಲಿರುವ ಪಿಜಿಯಲ್ಲಿ ಕೃತಿಕುಮಾರಿ ಎಂಬ ಯುವತಿಯ ಬರ್ಬರ ಹತ್ಯೆ ನಡೆದು ಹೋಗಿತ್ತು. ಲೇಡೀಸ್ ಪಿಜಿಗೆ ಎಂಟ್ರಿ ಕೊಟ್ಟಿದ್ದ ಹಂತಕ ಬರ್ಬರವಾಗಿ ಕೊಂದು ಹೋಗಿದ್ದ. ಆರೋಪಿ ಅಭಿಷೇಕ್ ವಿಚಾರಣೆಯಲ್ಲಿ ಕೊಲೆಗೆ ಕಾರಣ ಬಾಯ್ಬಿಟ್ಟಿದ್ದಾನಂತೆ.